ಏನಿ ಎಂತದಿ ಇದು ವಿಗ್ಗು? ನೀವ್ಯಾಕ್ರಿ ವಿಗ್ ತನ್ನ ಮನೇಲಿ ಇಟ್ಟೀರಾ? ಅದ ಸುಬ್ಬಿ, ನಾನು ನನ್ನ ಫ್ರೆಂಡು ಮಾತಾಡ್ಕೊಂಡಿದ್ದೀವಿ ಕಣಿ. ಅದೆಂದೋ ವಿಗ್ ಮಾಡೋ ಕಂಪ್ನಿ. ಅಲ್ಲಿ ಮಷಿನ್ ತಗೊಬಂದ್ರೆ ಮನೇಲೆ ಕೂತ್ಕೊಂಡು ವಿಗ್ ಮಾಡ್ಬೋದಂತೆ. ಅದಕ್ಕೆ ವಿಗ್ ತಂದು ನೋಡ್ತಾ ಇದ್ದೆ ಕಣಿ, ಇದು ಹೆಂಗಿರುತ್ತೆ, ಹೆಂಗ್ ನೇಯೋದು, ಹೆಂಗ್ ಮಾಡೋದು ಅಂತ. ಹೌದೇನಿ, ವಿಗ್ ಮಾಡೋ ಕಂಪ್ನಿ ಸ್ಟಾರ್ಟ್ ಮಾಡ್ತೀರಾ? ನೋಡೋಣ ಅಂತಿದೀನಿ ಸುಬ್ಬಿ, ಇರೇ ಯೋಚನೆ ಮಾಡ್ತಿದೀನಿ. ಹಂಗಂತ ನೀನ್ ಆಧಾರ್ ಕಾರ್ಡ್ ಎಲ್ಲಿ ಹೇಳು? ಅಲ್ಲೇ ಬೀರು ಐತೆ ನೋಡಿ, ಅಲ್ಲೇ ಬೀರು ಮೇಲೆ ಇಟ್ಟೀನಿ. ಸುಬ್ಬಿ, ಆಧಾರ್ ಕಾರ್ಡ್ ಅಲ್ಲಿ ನೀನ್ ಯಾವ ಸೀರೆ ಹಾಕೊಂಡಿದೀಯ ಫೋಟೋದಲ್ಲಿ? ಇನ್ಯಾವ್ದು ಹಾಕಂತೀನಿ ನಿಮಗೆ ಗೊತ್ತಲ್ಲ. ನೀಲಿ ಬಣ್ಣದ ಜಾಕೆಟ್, ನೀಲಿ ಬಣ್ಣದ ಸೀರೆ. ನನ್ನ ಹತ್ರ ಒಂದ ಎರಡ ಸೀರೆಗಳಿರೋದು. ಅಲ್ಲಿ ಬೀರಲ್ಲಿ ಹೋಗಿ ನೋಡಿ, ಒಂದು ರಾಸಿ ನೀಲಿ ಬಣ್ಣದ ಸೀರೆ, ಒಂದು ರಾಸಿ ನೀಲಿ ಬಣ್ಣದ ಜಾಕೆಟ್. ಅವನ್ನೇ ಹಾಕೊಂಡು ಫೋಟೋ ತೆಗೆಸ್ಕೊಂಡಿರೋದು. ಏನು ಕೇಳಿ ನನ್ನ ಆಧಾರ್ ಕಾರ್ಡ್ ಸೀರೆ ವಿಚಾರ ಇಲ್ಲ ನಿಮಗೆ? ಏನಿಲ್ಲ ಕಣೆ ಸುಬ್ಬಿ, ಯಾವ ಸೀರೆ ಯಾವ ಬಣ್ಣದ ವಿಗ್ ಹಾಕೊಂಡ್ರೆ ಮ್ಯಾಚಿಂಗ್ ಆಗುತ್ತೆ ಅಂತ ಏನೇನೋ ತಲೆಯಲ್ಲಿ ಆಲೋಚನೆಗಳು ಬಂತು. ಬಿಡು ಹಚ್ಲಕ್ ಬಿಡು. ಆಧಾರ್ ಕಾರ್ಡು ಅದೇ ನಿನ್ನ ಹೆಸರಲ್ಲೇ ಫ್ಯಾಕ್ಟ್ರಿ ಓಪನ್ ಮಾಡಿದ್ರೆ ಆಗುತ್ತೆ ಅಂತ ಯೋಚನೆ ಮಾಡಿದೆ ಕಣೆ ಸುಬ್ಬಿ. ಸರಿ ಬಿಡು, ಏನೋ ನನ್ನ ತಲೆಯಲ್ಲಿ ಹಾಳು ಮುಳು ಯೋಚನೆಗಳು ಬಿಡು. ನಿನಗೆ ಯಾಕೆ ಬರೀ ಆ ಫ್ಯಾಕ್ಟ್ರಿ ಓಪನ್ ಮಾಡ್ತೀನಿ, ಈ ಫ್ಯಾಕ್ಟ್ರಿ ಓಪನ್ ಮಾಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಕೋಟಿ ದುಡಿತೀನಿ, ಲಕ್ಷ ದುಡಿತೀನಿ ಅಂತ ನಾನು ಮದುವೆ ಆಗಿ ಬಂದಾಗಿಂದ ಕೇಳ್ತಾನೇ ಇದೀನಿ. ಯಾವತ್ತು ನೀವು ಲಕ್ಷನೂ ದುಡಿಲಿಲ್ಲ, ಕೋಟಿನೂ ದುಡಿಲಿಲ್ಲ, ನಯ ಪೈಸಾ ಬಿಡ್ ಗಾಸು ತರಲಿಲ್ಲ ಮನೆಗೆ. ಅದೇ ತೋಟದಲ್ಲಿ ಗೆದು 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 4 ಕಾಸು ದುಡ್ಡು ಮಾಡಿದೀರಾ ಅಷ್ಟೇ. ನಿಮ್ ಯೋಗ್ಯತೆ ಹೋಗಿ ಆ ಕಡೆ. ವಿಗ್ ಫ್ಯಾಕ್ಟ್ರಿ ಮಾಡ್ತಾರಂತೆ, ವಿಗ್ ಫ್ಯಾಕ್ಟ್ರಿ. ಹೋದ್ಸಲ ಯಾವ್ದೋ ಅದ್ಯಂತದ್ದು ಪ್ಲೇಟ್ ಮಾಡೋ ಫ್ಯಾಕ್ಟ್ರಿ ಮಾಡ್ತೀನಿ ಅಂತಿದ್ರಿ, ಅದು ದಬ್ ಹಾಕಿದ್ರಿ. ಆಮೇಲೆ ಅದ್ಯಂತದ್ದು ಬಟ್ಟೆ ಒಲೆಯ ಫ್ಯಾಕ್ಟ್ರಿ ಮಾಡ್ತೀನಿ ಅಂದಿದ್ರಿ, ಅದು ದಬ್ ಹಾಕಿದ್ರಿ. ಆಮೇಲೆ ಎಂತದ್ದು ನೋಟ್ ಪ್ರಿಂಟ್ ಮಾಡೋ ಮಷಿನ್ ತರ್ತೀನಿ ಅಂದ್ರಿ. ಅಯ್ಯೋ, ನನ್ನ ಗಂಡ ನೋಟ್ ಪ್ರಿಂಟ್ ಮಾಡ್ತಾನೆ. ಆಮೇಲೆ ಆ ನೋಟ್ನೆಲ್ಲ ತಗೊಂಡೋಗಿ ಕೊಟ್ಟು ಶಾಪಿಂಗ್ ಮಾಡ್ಬೋದು, ರಿಚ್ ಆಗಿರ್ಬೋದು, ಕೋಟಿ ಕೋಟಿ ದುಡ್ಡು ಇಟ್ಕೋಬಹುದು ಅಂತ ಅನ್ಕೊಂಡ್ರೆ ಅಯ್ಯೋ ಪೊಲೀಸ್ ಕೈ ಸಿಗಾಕಳಕ್ಕಾಗಿದ್ರಿ. ಹೋಗಿ ಈ ಹಾಳು ಮುಳು ಐಡಿಯಾನೆಲ್ಲ ತಗೊಂಡೋಗಿ ತಿಪ್ಪೆಗಾಕಿ. ನಿಮ್ಮ ಮಾತು ಕೆಟ್ಕೊಂಡು ನಾನು ಇಲ್ಲಿ ನಿಂತೀನಲ್ಲ, ಒಳಗಡೆ ಕ್ಯಾಮ್ ಇದೆ, ನನಗೆ ಕೇಳಿಸಿದಾವೆ. ನಿಮ್ಮ ಮಾತು ಕೇಳ್ಕೊಂಡು ಇಲ್ಲಿ ನಿಂತೀನಿ, ನಾನೊಬ್ಳು ಹುಚ್ಚಿಡ್ಕಿ. ಒಳಗಡೆ ಕೆಲ್ಸಿದಾವೆ ಅಂದ್ರೆ ಕೆಲಸ ನೋಡ್ಕೋಗು. ನನ್ನ ಹತ್ರ ಮಾತಾಡಕ್ ಬಂದ್ಬಿಟ್ಲು. ಪಿಂಕಿ, ಏನಮ್ಮ ಪಿಂಕಿ? ಹೇಳಿ ಮಾವ, ಏನ್ ಕರ್ದಿತ್ತು? ಪಿಂಕಿ, ನಿನ್ನ ಹೆಸರು ತರನೆ ಒಂದ್ ಯಾವ್ದಾರ ಪಿಂಕ್ ಆಗಿರೋ ಒಂದ್ ಲಿಪ್ಸ್ಟಿಕ್ ಕೊಡಮ್ಮ ಇಲ್ಲಿ. ಮಾವಯ್ಯ, ಏನಾಗಿದೆ ಮಾವಯ್ಯ ನಿಮಗೆ? ಯಾಕೆ ಮಾವಯ್ಯ ಲಿಪ್ಸ್ಟಿಕ್ ಕೇಳ್ತಿದ್ದೀರಾ? ಅದಾ ಪಿಂಕಿ, ಅದೇ ಪ್ರಾಂಕ್ ಮಾಡ್ತಾರಲ್ವ, ಪ್ರಾಂಕು, ಅದನ್ನ ಮಾಡೋಣ ಅಂತ ಲಿಪ್ಸ್ಟಿಕ್ ಕೇಳಿದ್ದು. ಅದೇ ಇಲ್ಲಿ ಹಿಂಗೆ ಲಿಪ್ಸ್ಟಿಕ್ ಎಲ್ಲ ಬರ್ಕೊಂಡು ಕುತ್ತಿಗೆ ಹತ್ರಕ್ಕೆ ಪ್ರಾಂಕ್ ಮಾಡೋಣ ಅಂತ ನಮ್ ಸುಬ್ಬಿಗೆ ಅಷ್ಟೇ. ಒಂಚೂರು ಕೊಟ್ಟಿರಮ್ಮ. ಹೌದಾ, ಅಷ್ಟೇ ತಾನೇ ಮಾವಯ್ಯ? ಹಬ್ಬ, ನಾನಂತೂ ಹೆದರ್ಕೊಂಡೇ ಬಿಟ್ಟೆ. ಹೋಗಲ್ ರೂಮ್ ಡ್ರಾಯರ್ ಎಳೀರಿ, ಅಲ್ಲೇ ತರಂತರ ಕಲರ್ ಲಿಪ್ಸ್ಟಿಕ್ ಸಿಗುತ್ತೆ. ಯಾವ ಕಲರ್ ಲಿಪ್ಸ್ಟಿಕ್ ಬೇಕೋ ಅದನ್ನ ತಗೊಂಡು ಪ್ರಾಂಕ್ ಮಾಡಿ. ಸರಿ ಕಣಮ್ಮ, ಆಯ್ತು. ಈ ವಯಸ್ಸಲ್ಲಿ ಹೆಂಡತಿನ ಪ್ರಾಂಕ್ ಮಾಡೋದ್ ಬೇಕಾ ಈ ನಮ್ಮ ಮಾವಯ್ಯಂಗೆ? ಇವತ್ ನಮ್ಮ ಮಾವಯ್ಯ ಪ್ರಾಂಕ್ ಮಾಡಕ್ ಹೋಗಿ ಪಂಚರ್ ಆಗೋದ್ ಗ್ಯಾರಂಟಿ. ನಮ್ಮತ್ತೆ ಎಲ್ಲಾದ್ರೂ ಇವ್ರ ಮೈ ಮೇಲೆ ಲಿಪ್ಸ್ಟಿಕ್ ಮಾರ್ಕ್ ನೋಡಿದ್ರೆ ಪಂಚರ್ ಮಾಡಕ್ ಬಿಡ್ತಾರೆ ನಮ್ಮ ಮಾವಯ್ಯನ. ಯಾಕೋ ನಮ್ಮ ಮಾವಯ್ಯಂದು ಗ್ರಾಚಾರ ಕೆಟ್ಟಿದೆ ಅನ್ಸುತ್ತೆ. ಅದಕ್ಕೆ ನೆನ್ನೆಯಿಂದ ನನ್ ಬಲ್ಗಡೆ ರೆಪ್ಪೆ ಪಟ 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 ಅಂತ ಬಡ್ಕಂತಿದೆ. ಯಾರಿಗೋ ಗ್ರಾಚಾರ ತಪ್ಪಿದೆ. ಏನೋ ಒಂದ್ ಸಖತ್ತಾಗಿರೋ ಫಿಗರ್ ಈ ಕಡೆನೇ ಬರ್ತಿದೆ. ಹೋಗೋ ಹೋಗೋ, ಒಂಚೂರು ಹಿಂದೆ ಕುತ್ಕೊಳ್ಳೋ. ಯಾಕಂಕಲ್ ಹಿಂದೆ ಹೋಗ್ಬೇಕು? ನಾನು ಇಲ್ಲೇ ಕೂರೋದು. ಇವಾಗ ಹೋಗ್ಲಿಲ್ಲ ಅಂದ್ರೆ ಜಾಡ್ಸ್ ಒದ್ಬಿಡ್ತೀನಿ. ಹೋಗೋ ಹುಡುಗ. ಸರಿ, ಹೋಗ್ತೀನಿ ಬಿಡಿ. ಅಂಕಲ್ ಒಂಚೂರು ಜರ್ಗಿ. ಮೇಡಮ್, ಅಲ್ಲಿ ಯಾಕೆ ನಿಂತಿದ್ದೀರಾ? ಇಲ್ಲಿ ಬಂದು ಕುತ್ಕೊಳ್ಳಿ. ಹಂಚ್ಕೋಬೇಡಿ ಮೇಡಮ್, ಆರಾಮಾಗಿ ಕುತ್ಕೊಳ್ಳಿ. ಮತ್ತೆ ಮೇಡಮ್, ಎಲ್ಲಿಗೆ ಹೋಗ್ತಿದ್ದೀರಾ? ಹೌದಾ, ನಿಮ್ ಸೀರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಮೇಡಮ್. ಹಂಗಂತ ನಿಮ್ ಹೇರ್ ಸ್ಟೈಲು ಬಾಂಬಾಟ್ ಆಗಿದೆ. ಟಿಕೆಟ್ ತೋರಿಸಿ ಟಿಕೆಟ್ ತೋರಿಸಿ. ಅಯ್ಯೋ ಸರ್, ಏನ್ ಸರ್ ನೀವು ಹೆಣ್ಮಕ್ಳ ಹತ್ರ ಹೆಂಗ್ ಸಾಫ್ಟ್ ಆಗಿ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಹೆಣ್ಮಕ್ಳು ಸರ್, ಸರ್ಕಾರನ ಹೆಣ್ಮಕ್ಳಿಗೋಸ್ಕರ ಫ್ರೀ ಮಾಡಿದೆ ಬಸ್ಸಲ್ಲಿ ಓಡಾಡೋದನ್ನ. ಏನ್ ಸರ್ ನೀವು ಈ ಹೆಣ್ಣುಡುಗಿ ಹತ್ರ ಟಿಕೆಟ್ ಕೇಳ್ತಿದ್ದೀರಲ್ಲ? ಅದ್ ನನಗೆ ಗೊತ್ತು. ನೀನ್ ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳಯ್ಯ ಮುಚ್ಕೊಂಡು. ಏನಮ್ಮ ಐಡಿ ಪ್ರೂಫ್ ತೋರಿಸಿ. ಓಕೆ ಸರ್, ನೋಡಿ ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ. ನನ್ನ ಹೆಸರು ಸುಬ್ಬಲಕ್ಷ್ಮಿ ಅಂತ. ಈ ಆಧಾರ್ ಕಾರ್ಡ್ ಅಲ್ಲಿ ನಿಮ್ ಹೇರ್ ಸ್ಟೈಲೇ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್. ಯಾಕೆ ಅಂದ್ರೆ ನಾನು ಅವಾಗ ಸ್ಟೈಲ್ ಆಗಿ ಹೇರ್ ಸ್ಟೈಲ್ ಮಾಡ್ತಿರ್ಲಿಲ್ಲ. ನೋಡಿ, ಸೇಮ್ ಸ್ಯಾರಿ ಸೇಮ್ ಬ್ಲೌಸ್. ಆದ್ರೆ ಇವಾಗ ಸ್ಟೈಲಿಶ್ ಆಗಿದ್ದೀನಿ. ಮೇಕಪ್ ಎಲ್ಲ ಮಾಡ್ತೀನಿ, ಲಿಪ್ಸ್ಟಿಕ್ ಹಾಕ್ತೀನಿ, ಒಳ್ಳೆ ಲೂಸ್ ಹೇರ್ ಹಾಕೊಂಡು ಹೇರ್ ಸ್ಟೈಲ್ ಮಾಡಿದ್ದೀನಿ ಸರ್. ಹೇಗಿದೆ ನನ್ನ ಲುಕ್? ನಿಮ್ ಲುಕ್ ಸೂಪರ್. ಒಂಚೂರು ನಿಮ್ ಕೂದಲನ್ನ ಆ ಕಡೆ ಸರ್ಸಿ, ನಿಮ್ ಮುಖ ನೀಟಾಗಿ ಆಧಾರ್ ಕಾರ್ಡ್ ಜೊತೆ ಮ್ಯಾಚ್ ಮಾಡಿ ನೋಡ್ಬೇಕು. ಈ ತರ ಎಲ್ಲ ಮುಟ್ಟಿ ಮಾತಾಡ್ಬೇಡಿ ನೀವು. ನನ್ನ ಕೂದಲು, ನನ್ನ ಕೈನೆಲ್ಲ ಮುಟ್ಬೇಡಿ ಸರ್.
ಬಸ್ಸಲ್ಲಿ ಹರಾಸ್ಮೆಂಟ್ ಆಗ್ತಿದೆ. ಒಂದು ಹೆಣ್ಮಗಳಿಗೆ ಹರಾಸ್ಮೆಂಟ್ ಆಗ್ತಿದೆ. ಇವಾಗ್ಲೇ ಕಂಪ್ಲೇಂಟ್ ಕೊಡ್ತೀನಿ ನಾನು. ಏನಯ್ಯ ನೀನು ನನ್ ಕಣ್ಣೆದ್ರಿಗೆ ಒಂದು ಹೆಣ್ಮಗಳ ಮೈ ಕೈ ಕೂದಲೆಲ್ಲ ಮುಟ್ಟಿ ಮಾತಾಡ್ತೀಯಾ? ಇವಾಗ್ಲೇ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಅಯ್ಯೋ ಕಿರ್ಚ್ಬೇಡಿ, ಸಮಾಧಾನವಾಗಿರಿ, ಗಲಭೆ ಮಾಡಬೇಡಿ. ನಾನು ಆಧಾರ್ ಕಾರ್ಡ್ ಜೊತೆ ಇವ್ರ ಮುಖನ ಹೋಲಿಸಿ ಮ್ಯಾಚ್ ಆಗ್ತಿದ್ಯಾ ಅಂತ ನೋಡಿದೆ ಅಷ್ಟೇ. ಏನ್ ಸರ್ ನೀವು ಪಾರ್ಲರಿಗೆ ಹೋಗಿ ಬಂದ್ರೆ ಮುಖದ ಫೇಸ್ ಕಟ್ಟೆ ಚೇಂಜ್ ಮಾಡಬಹುದು. ಆಧಾರ್ ಕಾರ್ಡ್ ಅಲ್ಲಿ ಫೋಟೋ ಎಲ್ಲಿ ಚೆನ್ನಾಗಿ ಬರುತ್ತೆ? ಆಧಾರ್ ಕಾರ್ಡ್ ಅಲ್ಲಿ ಫೋಟೋ ಚೆನ್ನಾಗಿರಲ್ಲ. ರಿಯಲ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿರ್ತಾರೆ. ನೋಡಿ ಏನ್ ಸಖತ್ತ ಬ್ಯೂಟಿಫುಲ್ ಆಗಿ ಹೊಳಿತಿದ್ದಾರೆ ಈ ಹೆಣ್ಣು. ಒಳ್ಳೆ ಆಪಲ್ ಹಣ್ಣು ತರ. ನೀವು ಆಧಾರ್ ಕಾರ್ಡ್ ನೋಡಿ ಫೇಸ್ ಅನ್ನ ಮ್ಯಾಚ್ ಮಾಡಕ್ ಆಗಲ್ಲ ಸರ್. ಆಧಾರ್ ಕಾರ್ಡ್ ಅಲ್ಲಿ ಜನಗಳು ಮಂಗಗಳ ತರ ಕಾಣ್ತಿದ್ದಾರೆ. ಹೆಣ್ಮಕ್ಳುಗಳು ಆಧಾರ್ ಕಾರ್ಡ್ ತೋರ್ಸಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕೆಂದ್ರೆ ನೋಡಕ್ ಚೆನ್ನಾಗಿದ್ದವರು ಆಧಾರ್ ಕಾರ್ಡ್ ಅಲ್ಲಿ ಕೊಂಗನ್ ತರ ಬಂದಿರ್ತಾರೆ. ಆಧಾರ್ ಕಾರ್ಡ್ ಅಲ್ಲಿ ಚೆನ್ನಾಗ್ ಕಾಣಲ್ಲ ಅಂದ್ಬಿಟ್ಟು ಎಷ್ಟೊಂದ್ ಜನ ಆಧಾರ್ ಕಾರ್ಡೇ ಮಾಡ್ಸಿಲ್ಲ ಹೆಣ್ಮಕ್ಳು. ಹೌದೌದು, ಇವ್ರು ಹೇಳೋದು ನಿಜನೇ. ಆಧಾರ್ ಕಾರ್ಡ್ ಅಲ್ಲಿ ನಾನು ನೋಡಿ ಎಷ್ಟು ಗಲೀಜಾಗಿ ಕಾಣಿಸ್ತಿದೀನಿ. ನಿಜವಾಗ್ಲೂ ಇಷ್ಟು ಬ್ಯೂಟಿಫುಲ್ ಆಗಿರೋ ನಾನು ಆಧಾರ್ ಕಾರ್ಡ್ ಅಲ್ಲಿ ಇಷ್ಟು ಖರಾಬಾಗಿ ಕಾಣಿಸ್ತೀನಿ ಅಂದ್ರೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಗೊತ್ತಾ? ಸರಿ, ಹಾಗಾದ್ರೆ ನಾನು ನಾಳೆಯಿಂದ ಆಧಾರ್ ಕಾರ್ಡ್ ತಗೊಂಡ್ ಬರಲ್ಲ ಬಸ್ಸಿಗೆ. ಯಾವ್ದಾದ್ರು ಬೇರೆ ಐಡಿ ಪ್ರೂಫ್ ತಗೊಂಡ್ ಬರ್ತೀನಿ. ಸರಿ ಮೇಡಮ್, ಆಯ್ತು. ತುಂಬಾ ಥ್ಯಾಂಕ್ಸ್ ನೀವು ನನಗೆ ಸಪೋರ್ಟ್ ಮಾಡಿದ್ದಕ್ಕೋಸ್ಕರ. ನೀವು ಥ್ಯಾಂಕ್ ಯು ಹೇಳಿದ್ದು ಐ ಲವ್ ಯು ಅಂದಷ್ಟೇ ಸಂತೋಷ ಆಯ್ತು. ವೆಲ್ಕಮ್ ವೆಲ್ಕಮ್. ನೀವು ವೆಲ್ಕಮ್ ಅಂತ ಹೇಳಿದ್ದು ಐ ಲವ್ ಯು ಟು ಅಂದಷ್ಟು ಖುಷಿ ಆಗ್ತಿದೆ. ವಾವ್, ಎಷ್ಟು ಚೆನ್ನಾಗಿ ನಗ್ತೀರಾ ನೀವು. ಒಳ್ಳೆ ಕೋಗಿಲೆ ನಗೋ ತರ ಇದೆ. ಏನು ನಿಮ್ ಹೆಸರು ಮೇಡಮ್ ಅರೇ? ನನ್ನ ಹೆಸರು ಸುಬ್ಬಲಕ್ಷ್ಮಿ ಅಂತ. ಹೌದಾ ಸುಬ್ಲಕ್ಷ್ಮಿ ಅವರೇ, ನೀವು ನಿಮ್ ಹೆಸರು ಎರಡು ಸೂಪರ್ ಬೊಂಬಾಟ್. ಥ್ಯಾಂಕ್ ಯು ಕಣ್ರಿ. ಹಾಗಂತ ಮದ್ವೆ ಆಗಿದ್ಯಾ ನಿಮಗೆ? ಇಲ್ಲಪ್ಪ, ನಾನಿನ್ನು ಸಿಂಗಲ್. ಸರಿ, ಹಾಗಾದ್ರೆ ಆಗೋಣ ಮಿಂಗಲ್. ನೆಕ್ಸ್ಟ್ ಟೈಮ್ ನೋಡೋಣ. ನೀವೆಲ್ಲಾದ್ರೂ ನೆಕ್ಸ್ಟ್ ಟೈಮ್ ಬಸ್ಸಲ್ಲಿ ಸಿಕ್ಕಿದ್ರೆ ಇದೇ ತರ ಕಂಡಕ್ಟರ್ ಹತ್ರ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟೈಮ್ ಯೋಚನೆ ಮಾಡಿ ಮಿಂಗಲ್ ಆಗೋದಾ ಬೇಡವಾ ಅಂತ ಹೇಳ್ತೀನಿ. ನನ್ನ ಸ್ಟಾಪ್ ಬಂತು, ಇಳಿತೀನಿ ಆಯ್ತಾ? ಬಾಯ್. ನಿಮ್ದು ನಂಬರ್ ಕೊಡ್ತೀರಾ? ನನ್ನ ಹತ್ರ ನಂಬರ್ ಇಲ್ಲ, ಹಾಗೆ ನನ್ನ ಹತ್ರ ಫೋನ್ ಕೂಡ ಇಲ್ಲ ಗೊತ್ತಾ? ನನ್ನ ಹತ್ರ ದುಡ್ಡೇ ಇಲ್ಲ ಫೋನ್ ತಗೊಳಕ್ಕೆ. ಒಂದು ಕೆಲಸ ಮಾಡಿ, ನೀವೇ ನಿಮ್ಮ ನಂಬರ್ನ ನನ್ನ ಕೈಯಲ್ಲಿ ಬರ್ಕೊಟ್ಬಿಡಿ. ನೆಕ್ಸ್ಟ್ ಟೈಮ್ ಯಾವಾಗ ನಾನು ದುಡ್ಡು ಕೊಟ್ಟು ಫೋನ್ ತಗೊಂತೀನಿ ಅವಾಗ ನಿಮ್ಮ ಫೋನ್ ನಂಬರ್ನ ಒತ್ತಿ ಖಂಡಿತ ಫೋನ್ ಮಾಡಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಅಯ್ಯೋ ಛೇ, ನಿಮ್ ಹತ್ರ ಫೋನ್ ಇಲ್ವಾ? ನೀವೆಲ್ಲಾದ್ರೂ ಫೋನ್ ಕೊಡ್ಸಿದ್ರೆ ಖಂಡಿತ ನಿಮಗೆ ಫೋನ್ ಮಾಡೇ ಮಾಡ್ತೀನಿ. ಸರಿ, ಹಾಗಾದ್ರೆ ಇರಿ, 10,000 ಕೊಡ್ತೀನಿ. ಈಗಲೇ ಹೋಗ್ಬಿಟ್ಟು ಒಳ್ಳೆ ಫೋನ್ ತಗೊಳ್ಳಿ. ನನ್ನ ಫೋನ್ ನಂಬರ್ ಬರ್ಕೊಡ್ತೀನಿ ನಿಮಗೆ. ಅದು ಖಂಡಿತ ಫೋನ್ ಮಾಡಿ ಆಯ್ತಾ? ಡಾರ್ಲಿಂಗ, ಕೇಳಕ್ಕೆ ಎಷ್ಟು ಹಿತವಾಗಿದೆ. ಸರಿ ಫ್ರೆಂಡ್ಸ್, ನಾನು ಇವಾಗ ಹೆಣ್ಣುಡುಗಿ ತರ ಡ್ರೆಸ್ ಹಾಕೋ ಬಂದು ಹೇಗೆ ಇವತ್ತು ಬಸ್ ಚಾರ್ಜ್ ಕೊಡ್ದಲೆ ಬಚಾವಾದೆ ಅಂತ ನೋಡಿದ್ರಲ್ಲ. ನೋಡಿ ಎಂತ ಬಡ್ಡಿ ಮಗ ತಗ್ಲಾಕೊಂಡ್ಬಿಟ್ಟಿಯಾನೆ. ಫೋನ್ ಕೊಡಿಸ್ತಾನಂತೆ ನನ್ನ ಬ್ಯೂಟಿ ನೋಡ್ಬಿಟ್ಟು. ಸರಿ, ಹಾಗಾದ್ರೆ ಬೇಗ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಚುಪ್ಪಿಸ್ ಕಾಟನ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಗಂಡ್ಸು ಅಂತ ಯಾರಿಗೂ ಸೀಕ್ರೆಟ್ ಹೇಳ್ಬೇಡಿ. ಆಮೇಲೆ ತಗ್ಲಾಕೊಂಡ್ಬಿಡ್ತೀನಿ, ಫೈನ್ ಹಾಕ್ಬೇಕಾಗತ್ತೆ, ಬಸ್ ಚಾರ್ಜ್ ಕೊಡ್ಬೇಕಾಗತ್ತೆ.